ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಅಜೋಲಾ ಅಂತಂದ್ರೆ ನಿಮಗೆ ತುಂಬ ಜನಕ್ಕೆ ಅಜೋಲದ ಬಗ್ಗೆ ಗೊತ್ತಿಲ್ಲ ಅಂತ ತುಂಬ ಜನಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಅದರಲ್ಲಿ ಏನಪ್ಪ ಅಂತಂದ್ರೆ ಈಗ ಗೊತ್ತಿಲ್ಲದಿರೋರಿಗೆ ಅಥವಾ ಗೊತ್ತಿರೋರಿಗೆ ಒಂದು ಹೇಳೋದೇನಪ್ಪ ಅಂತಂದ್ರೆ ನೀವು ಅಜೋಲಾನ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಅಥವಾ ಈಗ ನಾನು ವೀಡಿಯೋ ಮಾಡಿ ಹಾಕಿದ್ರಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿರ್ತಾರೆ ಅಜೋಲಾ ಬೇಕಾಗಿದ್ದರೆ ಆಲ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ, ಅಜೋಲಾ ಬೇಕಾದರೆ ಕಾಲ್ ಮಾಡಿ ಹಾಗೆ ಹೀಗೆ ಅಂತ. ಬಟ್ ಅದು ಕೇಳ್ತಾ ಇರೋದೇನಪ್ಪ ಅಂತಂದರೆ ತುಂಬ ಜನ ಅಣ್ಣಂದಿರಿಗೆ ನನ್ನ ಫಾಲೋವರ್ಸ್ಗೆ ಅಂದರೆ ನನ್ನ ಫಾಲೋವರ್ಸ್ಗೆ ನಾನು ಪ್ರತಿ ಸತಿ ಹೇಳೋದೇನಪ್ಪ ಅಂತಂದರೆ ಉಪಯೋಗ ಆಗುವಂಥದ್ದು ಮಾತ್ರ. ಉಪಯೋಗ ಆಗದೆ ಇದ್ದರೆ ನಾನು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಬಟ್ ನೀವೇನಾದರೂ ಈಗ ಅಜೋಲಾದಿಂದ ಈಗ ಕೋಳಿಗಳಿಗೆ ಅಜೋಲಾ ಹಾಕ್ಬಿಟ್ಟು ಅದರಿಂದ ಪ್ರೋಟೀನು ಅಥವಾ ವಿಟಮಿನು ಏನೇನೋ ಇರುತ್ತೆ ಅಂದ್ಬಿಟ್ಟು ನೀವು ಅದನ್ನೇನಾದರೂ ಬೈ ಮಾಡ್ತಾಯಿದ್ದೀರ ಅಂದರೆ ಈಗ ಅಮೌಂಟಿಂದ ಬೈ ಮಾಡ್ತಾಯಿದ್ದೀರಾ ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಅಜೋಲಾ ಬೈ ಮಾಡೋರ್ಗೆ ನಾನು ಹೇಳೋದು, ನಿಮಗೆ ಅಜೋಲಾಗಳು ಹಳ್ಳಿಗಳ ಕಡೆ ಇತ್ತು ಅಂತಂದರೆ ನಿಮ್ಮ ಕೆರೆಗಳು ಮತ್ತು ಭತ್ತದ ಗದ್ದೆಗಳು ಮತ್ತು ಈ ಥರದ್ರಲ್ಲಿ ಕೆಂಪು ಎರಡೂ ಶೇಪ್ ಬರುತ್ತೆ. ಅಂದರೆ ಕೆಂಪು ಅಜೋಲಾ, ಹಸಿರು ಅಜೋಲಾ ಅಂತಂದರೆ ಹಸಿರು ಅಜೋಲಾ ಈ ಥರ ಇರುತ್ತೆ, ಕೆಂಪು ಕಲರ್ ಬರುತ್ತೆ ಅಂದರೆ ರೆಡ್ ಅಜೋಲಾ ಥರನೇ ಬರುತ್ತೆ. ಇದು ನಿಮಗೆ ಭತ್ತದ ಗದ್ದೆಗಳಲ್ಲೇ ಸಿಗುತ್ತೆ. ಈಗ ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ಒಂದು ಗುಂಡಿ ಇತ್ತು ಅಂತಂದರೆ ಅದಕ್ಕೆ ಇದು ತೊಪ್ಪೆ ಅಂದರೆ ಹಸಿನ ತೊಪ್ಪೆ ಇರುತ್ತಲ್ಲ, ಫಸ್ಟು ಹಸಿನ ತೊಪ್ಪೆನ ಹಾಕ್ಕೊಂಡು ಅದಕ್ಕೆ ಫ್ಲಾಟ್ ಮಾಡ್ಕೊತೀನಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಒಂದು ತಾರ್ಪಲ್ ಹಾಕ್ಬಿಟ್ಟು ನೀರು ತುಂಬಿಸ್ತು ಅಂತಂದರೆ ನೀರು ಎನಿ ಟೈಮ್ ಇರಬೇಕು, ನೀರು ತುಂಬಿಸ್ಕೊಳ್ತೀವಿ ಅಂತಂದರೆ ನೀವು ತುಂಬಿಸ್ಕೋಬೋದು ಕಣ್ರಣ. ಅದನ್ನು ಬಿಟ್ಬಿಟ್ಟು ನೀವು ಅಜೋಲಾನ ಬೈ ಮಾಡಿ ನೀವು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಗೆ ಅಜೋಲಾಗಳು ಹಳ್ಳಿಗಳ ಕಡೆ ಭತ್ತದ ಗದ್ದೆಗಳು ಮತ್ತು ಕೆರೆ ಗದ್ದೆಗಳಲ್ಲಿ ಸಿಗುತ್ತೆ. ಅಂತಂದರೆ ಈ ಥರ ಕಾಣಿಸುತ್ತೆ. ಇದನ್ನ ನೀವು ಪಾಚಿ ಅಂದ್ಕೊಂಡು ಕೆಲವ್ರು ಬಿಟ್ಬಿಟ್ಟಿರ್ತೀರ, ಕೆಲವ್ರಿಗೆ ಇದನ್ನ ಅಜೋಲಾ ಅಂತ ಗೊತ್ತಿರಲ್ಲ, ಕೆಲವರು ಇದನ್ನ ಕೋಳಿ ತಿನ್ನುತ್ತಾ ಅಂತ ಗೊತ್ತಿರಲ್ಲ. ಇದು ಅಜೋಲಾ ಅನ್ನೋದು ನಿಮಗೆ ಹಳ್ಳಿಗಳ ಕಡೆ ನಿಮಗೆ ಭತ್ತದ ಗದ್ದೆಗಳಲ್ಲಿ ಮತ್ತು ಇಲ್ಲ ಅಂತಂದರೆ ಕೆರೆಗಳಲ್ಲಿ ಸಿಗುತ್ತೆ. ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಹಳ್ಳಿಗಳ ಕಡೆ ಕೆಲವ್ರನ್ನ ಕೇಳಿ ಇದೆಲ್ಲಿ ಸಿಗುತ್ತೆ ಮತ್ತು ಇದೆಲ್ಲಿರುತ್ತೆ ಅಂತ ತುಂಬ ಜನಕ್ಕೆ ಕೇಳಿದ್ರೆ ನಿಮ್ಗೆ ತುಂಬ ಜನ ಹೇಳ್ತಾರೆ ಅದ್ರ ಬಗ್ಗೆ. ಬಟ್ ನೀವು ಯಾವ್ದಾದ್ರು ಬೈ ಮಾಡ್ತಾಯಿದ್ರೆ ಸಿಟಿಯವರು ಅಥವಾ ಹಳ್ಳಿಯವರೇ ಆಗಿರ್ಬೋದು, ನಿಮ್ಗೆ ಹಳ್ಳಿಗಳ ಕಡೆ ಸಿಗುತ್ತೆ. ಇದಕ್ಕೆ ನೀವು 200-300 ಅಮೌಂಟೆಲ್ಲ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹಳ್ಳಿಗಳ ಕಡೆ ಸಿಗುತ್ತೆ, ಹಳ್ಳಿಗಳ ಕಡೆ ಒಂದು ಸಲ ವಿಸಿಟ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಅಂತಂದರೆ ಕಡಿಮೆ ಬಂಡವಾಳ, ನಿಮಗೆ ಗೊತ್ತಿಲ್ಲದೆ ಇರೋದು ನಮ್ಮಂಥವ್ರು ಕೇಳಿಲ್ಲ ಅಂತಂದರೆ ನಿಮ್ಮಂಥವ್ರು ಇನ್ನೊಂದಷ್ಟು ಜನ ಕಮೆಂಟ್ ಮಾಡೋರು ಇರ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ ಎಲ್ಲಿ ಸಿಗುತ್ತೆ ಅಂತ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ.